ಫಿಶ್ ಲೇಯರ್ ಬಿರಿಯಾನಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದನ್ನು ಮೇರಿನೇಟ್ ಮಾಡ್ಕೊಬೇಕು. ಉಪ್ಪು ಹಾಕ್ಕೊಳ್ಳಿ ಫಸ್ಟು. ಆಮೇಲೆ 1.5 ಸ್ಪೂನಷ್ಟು ಪೆಪ್ಪರು, 1 ಸ್ಪೂನಷ್ಟು ಅರಶಿನ ಪುಡಿ, 2.5 ಸ್ಪೂನಷ್ಟು ಖಾರದ ಪುಡಿ. ಆಮೇಲೆ 2 ನಿಂಬೆಹಣ್ಣು ಹಾಕ್ಕೊಬೇಕು. ನಾನು 1 kg ಅಕ್ಕಿ 1 kg ಮೀನು ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಅದು ಮಸಾಲಾನ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ತೊಳೆದಿಟ್ಟಿರೋ ಮೀನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಅದನ್ನು ಇವಾಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡ್ಬಿಡೋಣ. ಅದಕ್ಕಿಂತ ಮುಂಚೆ ಈರುಳ್ಳಿನ ದಪ್ಪ ಈರುಳ್ಳಿ ತೊಗೊಂಡು ಒಂದು 5 ಈರುಳ್ಳಿಯಷ್ಟು ಅದನ್ನು ಬ್ರೌನ್ ಕಲರಾಗಿ ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಗೋಲ್ಡನ್ ಬ್ರೌನ್ ಥರ ಫ್ರೈ ಮಾಡಿ ಎಣ್ಣೆ ಹಾಕ್ಕೊಳ್ಳೋಣ. ಹೆಚ್ಚಿಟ್ಟಿರೋ ಈರುಳ್ಳಿ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಜಿಂಜರ್ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ, ಆಮೇಲೆ ಸಣ್ಣ ಈರುಳ್ಳಿ, ಪೇಸ್ಟಿಗೆ ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಷ್ಟು ಹಾಕಿ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಟೇಸ್ಟಿಗಷ್ಟೇ ಸ್ವಲ್ಪ ಹಾಕ್ತೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಒಂದು ಕಡೆ ಅಕ್ಕಿ ಹಾಕೋಕ್ಕೆ ನೀರು ಇಟ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಆಯಿತು. ಅಷ್ಟರೊಳಗೆ ಟೊಮೊಟೊ ಹೆಚ್ಕೊತಾ ಇದ್ದೀನಿ. ನೋಡಿ, ಆನಿಯನ್ ಗೋಲ್ಡನ್ ಆಯಿತು. ಸಪ್ರೇಟ್ ಮಾಡಿಬಿಡೋಣ. ಮತ್ತು ಆ ರಿಮೈನಿಂಗ್ ಆಯಿಲಿಗೆ ನಾನು ನೆನೆಸಿಟ್ಟಿರೋ ಫಿಶನ್ನು ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಬೇಕು, ಡೀಪ್ ಫ್ರೈ ಮಾಡ್ಕೊಬೇಕು. ಡೀಪ್ ಫ್ರೈ 2 ಕಡೆನೂ ಉಲ್ಟಾ ಮಾಡಿ ಡೀಪ್ ಫ್ರೈ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಕಡೆ ನೀರಿಟ್ಟಿರೋದ್ರಲ್ಲಿ ತುಪ್ಪ, ಎಲೆ, ಆಮೇಲೆ ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೀರು ಕಾದಿ ಚೆನ್ನಾಗಿದ್ದಾದಮೇಲೆ ತೊಳೆದಿಟ್ಟಿರೋ ಅಕ್ಕಿನೂ ನೆನೆಸಿ 1 ಗಂಟೆ ನೆನೆಸಿರೋ ಅಕ್ಕಿನೂ ಅದರೊಳಗೆ ಹಾಕಿದೆ. ನೋಡಿ, ಫಿಶ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಎತ್ಬಿಡ್ತಾ ಇದ್ದೀನಿ. ತೆಗೆದು ಸಪ್ರೇಟ್ ಮಾಡಿದೆ. ಅದೇ ಪಾತ್ರೆಗೆ ನಾವು ವೇಸ್ಟ್ ಮಾಡ್ದಂಗೆ ನಾವು ಹೆಚ್ಚಿಟ್ಟಿರೋ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕಬೇಕು. ಆಮೇಲೆ ಹೆಚ್ಚಿಟ್ಟಿರೋ ಟೊಮೊಟೊ ಹಾಕಬೇಕು. ಅನ್ನ ಒಂದು ಕಡೆ ಕುದೀತಾ ಇದೆ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಹಾಲು ಮತ್ತು ಕೇಸರಿ ಹಾಕಿ ಕಲ್ಲರಿಗೆ ನಾನು ಅದನ್ನು ರೆಡಿ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಟೊಮೊಟೊನೂ ಫ್ರೈ ಆಗಿದೆ. ಆಮೇಲೆ ರುಬ್ಬಿಟ್ಟಿರೋ ಮಸಾಲನೂ ಹಾಕಿಬಿಡಿ ಅದಕ್ಕೆ. ಆಮೇಲೆ 1.5 ಸ್ಪೂನಷ್ಟು ಬಿರಿಯಾನಿ ಮಸಾಲ. ನಾನು ಅದು ಮನೇಲೇ ಮಾಡ್ಕೊತೀನಿ, ಯಾವುದೋ ಅಂಗಡಿಯಿಂದ ತರಲ್ಲ. ಧನ್ಯ ಪುಡಿ ಒಂದು ಅದರಲ್ಲಿ 2 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು. ಅನ್ನ ಆಲ್ಮೋಸ್ಟ್ ಬೆಂದಿದೆ, 75% ಅಷ್ಟೇ ಬೇಯಬೇಕು. ಆಮೇಲೆ ಲಾಸ್ಟಲ್ಲಿ ಮೊಸರು ಆ್ಯಡ್ ಮಾಡ್ಕೊಬೇಕು, 1 ಕಪ್ಪಷ್ಟು ಮೊಸರು. ಆ ಅನ್ನನ ನೀರೆಲ್ಲ ಫಿಲ್ಟ್ರ್ ಮಾಡಿಬಿಡೋಣ. ತುಪ್ಪ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತುಪ್ಪ ಬಿಡೋಣ ಲಾಸ್ಟಲ್ಲಿ ಆ ಗ್ರೇವಿಗೆ. 1 ಸ್ಪೂನಷ್ಟು ಗ್ರೇವಿ ರೆಡಿ. ಗ್ರೇವಿ ಒಂದು 75% ಎತ್ತಿಟ್ಕೊಂಡ್ಬಿಟ್ಟು 25% ಬಾಟಮಲ್ಲೇ ಇಟ್ಟು ಅದು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಮಾಡಿರೋ ಫ್ರೈನೆಲ್ಲ ಎಷ್ಟು ಬೇಕೋ ಅಷ್ಟು ಕೆಳಗಡೆ ಇಡಿ. ಆಮೇಲೆ ಫ್ರೈ ಮಾಡಿಟ್ಟಿರೋ ಆನಿಯನ್ನು, ಆಮೇಲೆ ಪುದೀನ, ಕೊತ್ತಂಬರಿ ಗಾರ್ನಿಷ್ ಮಾಡಬೇಕು. ಆಮೇಲೆ ಅನ್ನ 75% ಬೆಂದಿರೋ ಅನ್ನ ಹಾಕಬೇಕು. ಆಮೇಲೆ ಕೇಸರಿ ಹಾಲು, ಆಮೇಲೆ ತುಪ್ಪ, ಆಮೇಲೆ ಮತ್ತೆ 2ನೇ ಲೇಯರಿಗೆ ಮತ್ತೆ ಅದೇ ಥರ ಪ್ರೊಸೀಜರು. ಫಿಶ್ ಇಡಬೇಕು,
ಆಮೇಲೆ ಮಸಾಲ ಹಾಕಬೇಕು, ಮತ್ತು ಪುದೀನ ಆನಿಯನ್ ಎಲ್ಲ ಹಾಕಬೇಕು. ಮತ್ತು ಥರ್ಡ್ ಲೇಯರ್ ಇದು. ಮತ್ತು ಕೇಸರಿ ಹಾಲು, ತುಪ್ಪ, ಫಿಶ್ಶು ಮತ್ತು ಗ್ರೇವಿ ಸೇಮ್ ಅದೇ ರಿಪೀಟ್ ಎಲ್ಲ ಹಾಕಿ ಇನ್ನೊಂದು 10% 5% ಅನ್ನ ಅದು ಉಳಿಯುತ್ತಲ್ಲ ಲಾಸ್ಟಿಗೆ ಹಾಕಿಬಿಟ್ಟು, ಮತ್ತು ಕೇಸರಿ ಹಾಲು, ಉಳಿದಿರೋ ಈರುಳ್ಳಿ ಮತ್ತು ಇದು ಪುದೀನ ಕೊತ್ತಂಬರಿ ಫೈನಲ್ ಗಾರ್ನಿಷ್ ಮಾಡಿ ನೋಡಿ ಈ ಥರ ಆಗಿದೆ. ಇದನ್ನು ದಮ್ ಇಡಬೇಕು, ಒಂದು 20 ಮಿನಿಟ್ಸ್ ದಮ್ ಇಡಬೇಕು ಲೋ ಫ್ಲೇಮಲ್ಲಿ. ಅದ್ರ ಮೇಲೆ ನಾನು ಒಂದು 2 ಲೀಟ್ರಷ್ಟು ನೀರಿಟ್ಟಿದ್ದೀನಿ. ಆಯಿತು ಬಿರಿಯಾನಿ. 20 ನಿಮಿಷ ಆದಮೇಲೆ ನಾನು ತೆಗೆದಿರೋದು ಇದನ್ನು. ರೆಡಿ ಆಯಿತು ನೋಡಿ. ನನ್ನ ಮಗಳಿಗೆ ಕೊಡ್ತೀನಿ, ಟೇಸ್ಟ್ ನೋಡಿ, ರಿಯಾಕ್ಷನ್ ನೋಡಿ. ಅವಳಿಗೆ ತುಂಬ ಇಷ್ಟ ಇದು. ಸ್ಕೂಲಿಗೆ ಟೈಮ್ ಆಗಿದೆ, ಮಧ್ಯಾಹ್ನ ಸ್ಕೂಲ್ ಅವಳಿಗೆ. ಇವಾಗ ಮಧ್ಯಾಹ್ನ ಊಟ ಮಾಡೇ ಹೋಗೋದು.